ಚಾಟ್ ಸ್ಟಾಕ್ಗೆ ತಮಗೆಲ್ಲರಿಗೂ ಸ್ವಾಗತ. ಗುರುವಾರ ನಿಫ್ಟಿನಲ್ಲಿ ಎಕ್ಸ್ಪೈರಿ ಆಗಿತ್ತು, ಯಾವ ರೀತಿಯಾಗಿತ್ತು, ಅದೇ ರೀತಿಯಾಗಿ ನಾಳೆ ಶುಕ್ರವಾರ ಯಾವ ರೀತಿಯಾಗಿರ್ಬೋದು ಮಾರ್ಕೆಟ್ ಅಂತ ನೋಡ್ತಾ ಹೋಗೋಣ. ಇವತ್ತು ಸುಮಾರು ಇವೆಂಟ್ಗಳು ಮತ್ತೊಂದು ಎಲ್ಲ ಇದೆ ಅನ್ನೋದು ಗೊತ್ತಿತ್ತು ನಿಮಗೆ. ನೋಡಿ, CPI ಡೇಟಾ ಬಂದಿತ್ತು. ಇಂಡಿಯಾದು ಇನ್ಫ್ಲೇಷನ್ನು ಒಂದು 5 ತಿಂಗಳ ಕಡಿಮೆ ಲೆವೆಲ್ಗೆ ಬಂದಿದೆ ಅಂತ ಒಂದು ಡೇಟಾ ಬಂದಿತ್ತು. ಅದು ಪಾಸಿಟಿವ್ ಇಂಡಿಯನ್ ಮಾರ್ಕೆಟಿಗೆ. ಬಟ್ US ಇಂದು CPI ಡೇಟಾ ಬಂದಾಗ ಅಲ್ಲಿನೂ ಕೂಡ ಇನ್ಫ್ಲೇಷನ್ ಅನ್ನೋದು ಇನ್ನೊಂದು ಜಾಸ್ತಿನೇ ಇದೆ ಅನ್ಕೊಂಡಂಗಿಂತ. ಸೊ ಫೆಡ್ ಸ್ವಲ್ಪ ಟೈಟ್ ಆಗಿ ಹೋಗ್ಬೋದು ಅಂತ. ಇಂಡಿಯಾದಲ್ಲಿ ರೆಪೋ ರೇಟ್ ಹೆಂಗಿದ್ರು ಒಂದು 0.25 ಬೇಸಿಸ್ ಪಾಯಿಂಟ್ಸ್ ಕಮ್ಮಿ ಮಾಡಿದ್ರಲ್ಲ, ಅದಕ್ಕೆ ಜಸ್ಟಿಫೈ ಆಗೋ ಥರ ಈಗ ಇನ್ಫ್ಲೇಷನ್ ಕೂಡ ಕಮ್ಮಿ ಬಂದಿತ್ತು. ಸೊ ಗ್ಲೋಬಲ್ ಮಾರ್ಕೆಟ್ಗೆ ನೆಗೆಟಿವ್ ಬಿಕಾಸ್ US ಅಲ್ಲಿ ಇನ್ನೂ ಇನ್ಫ್ಲೇಷನ್ ಇದೆ ಅಂತ, ಇಂಡಿಯನ್ ಮಾರ್ಕೆಟ್ಗೆ ಸ್ಲೈಟ್ಲಿ ಸ್ವಲ್ಪ ಚೇತರಿಕೆ ಬಿಕಾಸ್ ಪಾಸಿಟಿವಿಟಿ ಇದೆ ಅಂತ. ಇದೆಲ್ಲದ್ರ ಮಧ್ಯದಲ್ಲಿ ಮಾರ್ಕೆಟ್ ಓಪನ್ ಆಗಿತ್ತು. ನಿನ್ನೆ ಒಂದು ಕ್ಲೋಸಿಂಗ್ ಟೈಮಲ್ಲಿ ಒಳ್ಳೆ ಟೈಮಲ್ಲಿ ಕ್ಲೋಸಿಂಗ್ ಮಾಡಿದರೆ ಯಾವ ರೀತಿ ಆಗುತ್ತೆ ಹೋಗುತ್ತೆ ಅಂತ ಮಾತಾಡಿದ್ವಿ ನಿನ್ನೆ ವಿಡಿಯೋದಲ್ಲಿ. ಸೇಮ್ ರೇಂಜಲ್ಲಿ ಆದರೆ ಏನು, ಮೇಲ್ಗಡೆ ಓಪನ್ ಆದರೆ ಏನು ಅಂತ. ಇವತ್ತು ಎಲ್ಲದು ಅನ್ಕೊಂಡಂಗೆ ಆಗಿದೆ, ಅದನ್ನ ಮಾತಾಡ್ತಾ ಹೋಗೋಣಂತೆ. ಸೊ ಇವತ್ತಿನ ಟಾಪ್ ಗೇನರ್ ಅಂತ ನೋಡೋದಾದ್ರೆ ಬಜಾಜ್ ಟ್ವಿನ್ಸ್. ಇದರಲ್ಲಿ ನೋಡಿ, ಬಜಾಜ್ ಫಿನ್ ಸರ್ವಿಸಸ್ ನಿನ್ನೆ ಕೂಡ ಟಾಪ್ ಗೇನರ್ ಆಗಿತ್ತು ಅನ್ಸುತ್ತಿದ್ದು. 3.39% ಅಪ್ ಮೂವ್ಮೆಂಟ್ ಆಗಿದೆ. ಕಾರಣ RBI ಗವರ್ನರ್ ಅವರು ಸಂಜಯ್ ಮಲ್ಹೋತ್ರಾ ಅವರು ಬಂದಮೇಲೆ ಈಗ ಫಸ್ಟ್ ಟೈಮು ಒಂದು NBFC ಕಂಪ್ನಿಗಳು ಎಲ್ಲ ಮೇನ್ ಶ್ರೀರಾಮ್ ಫೈನಾನ್ಸು, ಬಜಾಜ್ ಫೈನಾನ್ಸು, ಮಹೀಂದ್ರ ಫೈನಾನ್ಸು, ಚೋಳಮಂಡಲಂ ಫೈನಾನ್ಸು, ಈ ಥರ ನಿಫ್ಟಿ ನೆಕ್ಸ್ಟ್ 50 ಇರುವಂಥ ಒಂದಿಷ್ಟು NBFC ಕಂಪ್ನಿಗಳನ್ನ ಕರೆದ್ಬಿಟ್ಟು ಮೀಟ್ ಮಾಡೋಣ, ಏನು ಲಿಕ್ವಿಡಿಟಿ ಚೆನ್ನಾಗಿ ಮಾಡ್ಬೋದು, ಡೆಪಾಸಿಟ್ಗಳನ್ನು ಇನ್ನು ಈಸ್ ಮಾಡ್ತಾರೆ, ಯಾವ್ದು ಮಾಡೋಣ ಅಂತೇನೋ ಮಾತಾಡ್ತಾರಂತೆ ಅಂತ ಸುದ್ದಿ ಇತ್ತು. ಅದಿನ್ನೂ ಮಾತಾಡಬೇಕಿದೆಯೋ ಗೊತ್ತಿಲ್ಲ, ಇವತ್ತು ಮಾತಾಡ್ಬೋದು ಅದು. ಸೊ ಎಲ್ಲ ಕಾರಣದಿಂದಾಗಿ ಸ್ವಲ್ಪ NBFC ಕಂಪ್ನಿಗಳು ಅದನ್ನ ಪಾಸಿಟಿವ್ ಆಗಿ ತಗೊಂಡು ಹೋಯಿತು. ಸೊ ಎರಡು ಕೂಡ ಪಾಸಿಟಿವ್ ಆಗಿತ್ತು. ಫಾರ್ಮಾ ಸೆಕ್ಟರ್ ಇವತ್ತು ಸ್ವಲ್ಪ ಪಾಸಿಟಿವ್ ಆಗಿತ್ತು. ಸನ್ ಫಾರ್ಮಾ ಇವತ್ತು ಅದು ಕೂಡ 3% ಇತ್ತು. ಟಾಟಾ ಸ್ಟೀಲ್ದು ಅಲ್ಯೂಮಿನಿಯಮ್ದು ಏನು ನಡೀತಾ ಇದೆ ಅಂತ ಗೊತ್ತಿಲ್ಲ. ನೋಡಿ, ಒಂದು ನ್ಯೂಸ್ ಬಂದಿರೋಂಥದ್ದು, ಟ್ರಂಪ್ ಅವರು ಪ್ರೆಸಿಡೆಂಟ್ ಪುಟಿನ್ ಅವ್ರ ಜೊತೆ ಮಾತಾಡಿದ್ದೀನಿ, ಉಕ್ರೇನ್ದು ಏನೋ ರಷ್ಯಾದು ನಡೀತಿತ್ತಲ್ಲ, ಇದು ಕಾಮನ್ ಸೆನ್ಸ್ ಅನ್ನೋ ಅಪ್ರೋಚ್ ಇಟ್ಕೊಂಡು ಹೋಗ್ತೀವಿ ನಾವು ಇಬ್ಬರೂ, ಹಾಗಾಗಿ ನಿಲ್ಸಕ್ಕೆ ಅವರು ಕೂಡ ಒಳ್ಳೆ ರೀತಿಯಾಗಿ ಮಾತಾಡಿದ್ದಾರೆ, ಸಮಯ ಕೊಟ್ಟು ಮಾತಾಡಿದ್ದಾರೆ. ಹೋಪ್ಫುಲ್ ಇದನ್ನೆಲ್ಲ ಒಂದು ಸುಖಾಂತ್ಯಕ್ಕೆ ತರ್ತೀವಿ ಅಂತ ಹೇಳಿದ್ದಾರೆ. ನೋಡಿ, ಈ ಥರ ಟೈಮಲ್ಲಿ ಒಬ್ಬ ಗ್ಲೋಬಲ್ ಲೀಡರ್ ಆಗಿ, ಅಂದರೆ ಇಡೀ ಜಗತ್ತಿನ ಹಿತ ಕಾಯ್ಕೊಡ್ಬೇಕು ಆ ಥರ ಅನ್ನೋದು ಎಷ್ಟು ಜನಕ್ಕೆ ಇದೆಯೋ ಗೊತ್ತಿಲ್ಲ ಇವಾಗ, ಆಯಿತಾ, ದೇಶಗಳನ್ನು ನಡೆಸ್ತಿರೋಂಥ ಅಕ್ರಾಸ್ ಆಲ್ ದ ಕಂಟ್ರೀಸು ಲೀಡರ್ಸು. ಬಟ್ ಏನು ಅಂತಂದರೆ, ನನ್ನಿಂದ ಒಂದು 2 ದೇಶದ ಯುದ್ಧ ನಿಲ್ಲಿಸ್ತೆ ಅಂತಂದರೆ ಅದು ಒಂದು ಇಂಪಾರ್ಟೆಂಟ್ ಸ್ಟೇಟಸ್ ಸಿಗ್ದಂಗಲ್ವಾ. US ನೋಡಿ, US ಬಂದು ಒಂದು 2 ದೇಶದ ಯುದ್ಧ ನಿಲ್ಲಿಸ್ತೀವಿ ಅಂತ ಹೇಳೋ ಥರದ್ದು ಒಂದಿರುತ್ತೆ. ಆದರೆ ಅದರ್ ಹ್ಯಾಂಡು ನಾವು ಯಾಕೆ ಇನ್ನೊಬ್ಬರನ್ನೇ ಹೇಳಿದ್ದನ್ನು ಕೇಳಬೇಕು ಅಂತಲೂ ಬೇರೆ ದೇಶಕ್ಕೆ ಇರುತ್ತೆ, ಆಯಿತಾ. ಇದೆಲ್ಲ ಒಂದು ಸ್ವಲ್ಪ ಚೆನ್ನಾಗಿ ಆಗ್ತಾ ಇದೆ, ಇದು ಒಂದು ಕಾಣಿಸ್ತಿದ್ದಾಗ ಇದು ಮಾರ್ಕೆಟಿಗೆ ಒಳ್ಳೆ ಸಿಚುವೇಶನ್ನೇ. ಅಂದರೆ ನಾನು ಹಂಗೆ ಆಗಲಿ ಅಂತ ಹೇಳ್ತಾ ಇಲ್ಲ, ಅಕಸ್ಮಾತ್ ಹಂಗಾದರೆ ಅಂತ ಹೇಳ್ತಾ ಇದ್ದೀನಿ. ಅಂದರೆ ಈ ಥರ ಎಲ್ಲ ಮಾತಾಡಿದ್ದಾರೆ, ಒಂದು ಓಕೆ, ಏನೋ ಒಂದು ಒಳ್ಳೆ ಒಂದು ಫಾರ್ ದ ಲಾರ್ಜರ್ ಬೆನಿಫಿಟ್ ಆಫ್ ದ ಸೊಸೈಟಿ, ಜಗತ್ತಿನ ಒಳ್ಳೆದಕ್ಕೋಸ್ಕರ, ನಮ್ದು ಒಂದೇ ಅಂತ ನೋಡ್ಕೊಂಡಲ್ಲಿ ಆಲ್ರೆಡಿ ಕೋವಿಡ್ ಆದಮೇಲೆ ಒಂದು ಬ್ಯಾಕ್ ಟು ಬ್ಯಾಕ್ ಆಗ್ತಾನೆ ಇದೆ. ಸೊ ಜನನೂ ತತ್ತರಿಸಿ ಹೋಗಿದ್ದಾರೆ. ಸೊ ಜನನ ನೆನ್ಪಿಟ್ಕೊಂಡಿರ್ತಾರೆ ಈ ಥರ ಒಂದು ಇದನ್ನ ಕಂಟಿನ್ಯೂ ಮಾಡಲಿಲ್ಲ ಅಂತ. ಅಷ್ಟು ಒಳ್ಳೆ ಥರ ಯೋಚನೆ ಮಾಡೋ ಥರ ಲೀಡರ್ಸ್ ಇದ್ದಾರೆ ಅಂತಂದರೆ ಇದು ಎಲ್ಲ ಕಡೆ ಒಂದು ಸುಖಾಂತ್ಯ ಆಗಿ ಮಾರ್ಕೆಟಿಗೂ ಕೂಡ ಒಂದು ಪಾಸಿಟಿವ್ ಸೆಂಟಿಮೆಂಟ್ ಕೊಡ್ಬೋದು. ಅದು ಇಲ್ಲ, ಇನ್ನೊಬ್ರು ಹೇಳ್ತಿರೋದನ್ನೇ ನಾವು ಯಾಕೆ ಕೇಳಬೇಕು, ನಾವು ತಿರುಗಿ ನಿಲ್ತೀವಿ ಅಂತ ಏನಾದರೂ ಅವ್ರು ಏನು ಹೇಳ್ತಾರೆ ಅದ್ರ ಉಲ್ಟಾನೇ ನಾವು ಮಾಡ್ತೀವಿ ಅಂತ ಕಂಟ್ರಿಗಳೇನಾದ್ರು ಡಿಸೈಡ್ ಮಾಡಿದ್ರು ಅಂದರೆ ಮಾರ್ಕೆಟ್ ಏನೇನು ಪೀಸ್ ಸ್ಟಾಕ್ಸು ಅದಕ್ಕೆ ಇದಕ್ಕೆ ಅಂತ ಬೆಲೆ ಕೊಟ್ಟಿದೆಯಲ್ಲ ಅದನ್ನೆಲ್ಲ ಉಲ್ಟಾ ಮಾಡ್ಕೊಂಡು ವಾಪಸ್ ಹೋಗ್ಬೋದು. ನ್ಯೂಸಿಗೆ ಮಾರ್ಕೆಟ್ ರಿಯಾಕ್ಟ್ ಆಗುತ್ತಾ ಅಂತಂದರೆ, ನೋಡಿ, ನಮಗಿಂತ ಜಾಸ್ತಿ ಡೇಟಾ, ನಮಗೆಲ್ಲ ನ್ಯೂಸ್ ಅಂತ ಏನು ಬರುತ್ತಲ್ಲ ಅದಕ್ಕಿಂತ ಮುಂಚೆ ಯಾರಿಗೆ ಹೇಳಿ FIಗಳಿಗೆ ಗೊತ್ತಾಗ್ತಾ ಹೋಗಿರುತ್ತೆ. ಯಾಕೆಂದರೆ ಆ ಥರ ರಿಸೋರ್ಸ್ ಇಟ್ಟಿರ್ತಾರೆ, ಅಷ್ಟು ನೆಟ್ವರ್ಕ್ ಇರುತ್ತೆ, ಅವರಿಗೆ ಮುಂಚೆನೇ ಎಲ್ಲದೂ ಗೊತ್ತಾಗ್ತಾ ಹೋಗುತ್ತೆ. ಸೊ ಈಸಿ ನಮ್ಮ ಆ್ಯಸ್ ಎ ರೀಟೇಲ್ ಇನ್ವೆಸ್ಟರ್ FIಗಳು ಹೆಂಗೆ ಹೋಗ್ತಾ ಇದ್ದಾರೆ ಹಂಗೆ ಹಿಡ್ಕೊಂಬಿಡಿ, ಲಾಂಗ್ ಟರ್ಮ್ ಇನ್ವೆಸ್ಟ್ ಆದರೆ ನಿಮ್ಗೆ ಅಷ್ಟೇ ಸಾಕು ಅಂತ ಸುಮಾರು ಕಡೆ ಹೇಳ್ತಾರೆ. ಸೊ ಆ ಥರ ನೋಡೋಣ ಆ ಥರ ಎಲ್ಲ ಏನಾಗುತ್ತೆ ಅಂತ. ಬಟ್ ಜಸ್ಟ್ ಹೇಳಿದೆ ಆ ಥರನೂ ಆಗೋ ಸಾಧ್ಯತೆ ಇದೆ ಅಂತ. ಅದಾನಿ ಎಂಟರ್ಪ್ರೈಸಸ್ ಇವತ್ತು 4% ಕರೆಕ್ಷನ್ ಬಂದಿರೋದ್ರ ಮೂಲಕ ಅದೇ ಇವತ್ತಿನ ಟಾಪ್ ಲೂಸರ್. IT ಸೆಕ್ಟರ್ ಸ್ವಲ್ಪ ಸ್ಟ್ರಗಲ್ ಆಗಿತ್ತು ಇವತ್ತು. ಬ್ಯಾಂಕಿಂಗ್ ಸೆಕ್ಟರ್ ಮಿಕ್ಸ್ ಸೆಂಟಿಮೆಂಟ್ ಇತ್ತು. FMCG ಕೂಡ ಮಿಕ್ಸ್ ಸೆಂಟಿಮೆಂಟ್ ಇತ್ತು. ಮಹೇಂದ್ರ ಅವ್ರದ್ದು ಯಾವುದೋ 2 ಹೊಸ ಕಾರ್ ಬಿಟ್ಟಿದ್ದಾರಲ್ಲ, 6 ಮತ್ತು 9E, ಅವೆರಡು ನಾಳೆಯಿಂದ ವ್ಯಾಲೆಂಟೈನ್ಸ್ ಡೇ ಅಂತ ಹೇಳ್ಬಿಟ್ಟು ಅವತ್ತಿಂದ ಓಪನ್, ಅನ್ಲಿಮಿಟ್ ಲವ್ ಅಂತ ಹೇಳ್ಬಿಟ್ಟು ನಾಳೆಯಿಂದ ಬುಕ್ಕಿಂಗ್ಸ್ ಓಪನ್ ಅಂತ ಹೇಳಿದ್ದಾರೆ. ಯಾವಾಗಲೂ ಅವ್ರದ್ದು 1 ವರ್ಷ ತನಕ ಬುಕ್ಕಿಂಗು ಇರುತ್ತೆ. ಯಾವುದು XUV 700 ಬಂದಾಗಲೂ ಅಷ್ಟೇ 1 ವರ್ಷ ತನಕ ಕಾರ್ ಸಿಗೋದಿಲ್ಲ ಅಂತಿತ್ತು. ಇದಕ್ಕೂ ಇವಾಗ ಸುಮಾರು ಟೆಸ್ಟ್ ಡ್ರೈವ್ ಕಾರ್ಗಳು ಓಡಾಡಿರೋದನ್ನು ನಾನು ನೋಡಿದ್ದೀನಿ. ಸುಮಾರು ಬುಕ್ಕಿಂಗ್ ಇದ್ದೇ ಇರುತ್ತೆ ಆಬ್ವಿಯಸ್ಲಿ. 18 ರಿಂದ 24 ಲಕ್ಷಕ್ಕೆ ಅಷ್ಟೊಂದು ಸುಪೀರಿಯರ್ ಕಾರ್ಡಿನ ಕೊಡ್ತಾ ಇದ್ದಾರೆ ಎಲೆಕ್ಟ್ರಿಕಲ್ಲಿ. ಸೊ ನೋಡೋಣ, ಅದು ಕೂಡ ಚೆನ್ನಾಗಿ ಪರ್ಫಾರ್ಮ್ ಆಗ್ತಾ ಹೋಗ್ಬೋದು ಮಹೀಂದ್ರಾಗೆ, ಅಂದರೆ ಆಸ್ ಎ ಕಂಪ್ನಿ, ನಾನು ಸ್ಟಾಕ್ ಆಗಿ ಹೇಳ್ತಾ ಇದ್ದೆ. ಮತ್ತೆ ಅದೇ ರೀತಿಯಾಗಿ ನಿಫ್ಟಿ ನೆಕ್ಸ್ಟ್ 50 ನೋಡೋದಾದ್ರೆ ವರುಣ್ ಬೆವರೇಜಸ್ ಅಂತ ಕಾಣಿಸುತ್ತೆ. ಇವತ್ತು ರಿಸಲ್ಟ್ ಇತ್ತ ಏನೋ ನಾನು ಫಾಲೋಅಪ್ ಮಾಡೋಕೆ ಹೋಗಿಲ್ಲ. ಅದೇ ಇವತ್ತಿನ ಟಾಪ್ ಲೂಸರ್ ಆಗಿದೆ. ಎಗೇನ್ NBFC ಕಂಪ್ನಿಗಳು ಪಾಸಿಟಿವಿಟಿನ ತೋರಿಸಿದೆ. PFC ಆಗಿರ್ಬೋದು, ಚೋಳಮಂಡಲಂ, PFC ಕೂಡ ಒಂದು NBFC ಕಂಪ್ನಿನೇ, ಆದರೆ PSU ಅಷ್ಟೇ ಅದು. ಬಟ್ ಇವ್ರನ್ನೆಲ್ಲರನ್ನೂ ಕರೆದಿದ್ದಾರೆ ಮೀಟಿಂಗಿಗೆ. PFC, REC ಕಂಪ್ನಿಗಳೆಲ್ಲದೂ ಕೂಡ ಸ್ವಲ್ಪ ಪಾಸಿಟಿವ್ನ ಕೊಡ್ತು. HAL ಆಫ್ಟರ್ ಅ ಲಾಂಗ್ ಟೈಮ್ ಡಿಫೆನ್ಸ್ ಸೆಕ್ಟರ್ ಸ್ಟಾಕಲ್ಲಿ ಒಂದು ಪಾಸಿಟಿವ್ ಆಗಿ ಕ್ಲೋಸಿಂಗ್ ಆಗಿದೆ ಅಂತ ಹೇಳ್ತಾ ಹೋಗ್ಬೋದು. ನೋಡೋಣ ಯಾವ ರೀತಿಯಾಗಿತ್ತು ಮಾರ್ಕೆಟ್ ಅಂತ ನೋಡೋದಾದ್ರೆ, ನೋಡಿ, ನಿನ್ನೆ ಯಾರ್ಯಾರು ಚಾರ್ಟ್ ಸ್ಟಾಕ್ ನೋಡಿದಿರೋ ದಯವಿಟ್ಟು ಕಮೆಂಟ್ ಮಾಡಿ. ನಿನ್ನೆ 2 ಪಾಸಿಬಿಲಿಟಿ ಬಗ್ಗೆ ಮಾತಾಡಿದ್ವಿ. ಈಗ ಒಂದು ಒಳ್ಳೆ ಲೆವೆಲ್ಗೆ ಬಂದು ಕ್ಲೋಸಿಂಗ್ ಆಗಿದೆ, 12ನೇ ತಾರೀಕು ಇಲ್ಲಿಗೆ ಬಂದು ಕ್ಲೋಸಿಂಗ್ ಆಗಿದೆ. ನಾಳೆ ಇದೇ ಝೋನಲ್ಲಿ ಓಪನ್ ಆಗಬೇಕು. ಕರೆಕ್ಟಾ? ಇದೇ ಝೋನಲ್ಲಿ ಓಪನ್ ಆದರೆ 23,200 ಟಾರ್ಗೆಟ್ಗಳು ನೋಡಲಿಕ್ಕೆ ಸಿಗ್ಬೋದು ಅಂತ ಮಾತಾಡಿದ್ವಿ. ಗ್ಯಾಪ್ ಅಪ್ ಓಪನಿಂಗ್ ಆದರೆ ಒಂದು ಸೆಲ್ ಆಫ್ ಬರ್ತಾ ಹೋಗ್ಬೋದು. ಬಂದರೆ ಈ ಝೋನ್ ಯಾವ ರೀತಿ ಟೆಸ್ಟ್ ಮಾಡ್ತಾರೆ ನೋಡ್ಕೊಂಡು ಬೇರೆ ನಿರ್ಧಾರ ಮಾಡಿ ಅಂತ ಹೇಳಿದ್ವಿ. 2 ಥರ ಪ್ರಿಪೇರ್ ಆಗಿದ್ವಿ. ಸೊ ಇವತ್ತೇನಾಯಿತು, ಅದೇ ಝೋನಲ್ಲೇ ಓಪನ್ ಆಯಿತು. ಕರೆಕ್ಟಾ? ಈ 22,000 ಈ ಒಂದು ನೆನ್ನೆ ಏನು ಲೋ ಮಾಡಿತ್ತು ಅದನ್ನು ಬಿಟ್ಕೊಟ್ಟಿಲ್ಲ, ಇದೇ ಝೋನಲ್ಲಿ ಓಪನ್ ಆಯಿತು.
ಈಸಿಯಾಗಿ ಫಾಲೋ ಅಪ್ ಬಂತು, 23,200 ಲೆವೆಲ್ ಬಂತು. 23,200 ಟಚ್ ಮಾಡಿ ಅದು 100 ಡೇ ಮೂವಿಂಗ್ ಆವರೇಜ್, ಎಕ್ಸ್ಪೋನೆನ್ಷಿಯಲ್ ಮೂವಿಂಗ್ ಆವರೇಜ್ ಲೆವೆಲ್ ಕೂಡ ಮೂವಿಂಗ್ ಆವರೇಜ್ ಬಗ್ಗೆ ಡೆಡಿಕೇಟೆಡ್ ಆಗಿ ಯಾಕೆ ಅದು 100 ಡೇ ಮೂವಿಂಗ್ ಆವರೇಜ್ ಏನು, 200 ಡೇ ಮೂವಿಂಗ್ ಆವರೇಜ್ ಏನು, ಎಕ್ಸ್ಪೋನೆನ್ಷಿಯಲ್ ಮೂವಿಂಗ್ ಆವರೇಜ್ ಡೆಡಿಕೇಟೆಡ್ ವಿಡಿಯೋ ಇದೆ. ಈ ವಿಡಿಯೋ ಎಂಡಿಗೆ ಬರ್ತಾ ಇರುತ್ತೆ, ನೀವು ಚೆಕ್ಔಟ್ ಮಾಡ್ತಾ ಹೋಗ್ಬೋದು. ಸೊ ಅಲ್ಲಿಗೆ ಟಚ್ ಮಾಡಿ ಅಲ್ಲಿಂದ ವಾಪಸ್ಸು ಜೋರಾಗಿ 1-1.5 ಅಷ್ಟೊತ್ತಿಗೆ ಸೆಲ್ಲಿಂಗ್ ಬರ್ಬೋದು. ಅಲ್ಲಿ ತನಕ ಏನು ಬೇಕಾದ್ರೂ ಮಾಡ್ತಾ ಹೋಗ್ಬೋದು ಅಂತ ಅನ್ಕೊಂಡಿದ್ವಿ. ಆಪ್ಷನ್ ಚೈನು ಕೂಡ ಅದೇ ರೀತಿ ಆಗ್ತಾ ಇತ್ತು. 23,200 ರೆಸಿಸ್ಟೆನ್ಸ್ ಇತ್ತು, ಅದು ಸಪೋರ್ಟ್ ಆಗಿ ಕನ್ವರ್ಟ್ ಆಯಿತು, ಮತ್ತೆ ತಿರ್ಗಾ ರೆಸಿಸ್ಟೆನ್ಸ್ ಆಯಿತು. 12:45 ಅಷ್ಟೊತ್ತಿಗೆ ಅಲ್ಲಿಂದ ಒಂದು ಸೆಲ್ಲಿಂಗ್ ಬರ್ತಾಯಿತ್ತು. ಆದರೆ 23,000 ಉಳಿಸ್ಕೊಂಡು ಹೋಗಿದ್ದಾರೆ. ಇದು ಸ್ವಲ್ಪ ಅಬ್ಬಾ ಅನ್ನೋ ಥರ ಸಿಚುವೇಶನ್ ನಿಫ್ಟಿಗೆ. 23,000ಕ್ಕಿಂತ ಮತ್ತೆ ಕೆಳಗಡೆ ಬಂದು ಕ್ಲೋಸಿಂಗ್ ಆಗಿತ್ತು ಅಂದರೆ ಏನಿದೆ ಹಿಂಗಾಗೋಯ್ತಲ್ಲ ಅಂತ. ಬಟ್ ಈಗ ನೋಡಿ ಈ ಥರ ಸೆಂಟಿಮೆಂಟ್ ಆಗುತ್ತಲ್ಲ, ಇಲ್ಲೇ ಒಂದು ಫೈಟ್ ನಡೀತಾ ಇದೆ ಅಂತ ಆಗುವಂಥದ್ದು. ಅಂದರೆ ಇಲ್ಲಿ ಕೆಳಗಡೆ ಹೋಗಿದ್ದನ್ನು ಏಕ್ದಮಾಗಿ ಮೇಲ್ಗಡೆ ತೊಗೊಂಡೋದ್ರು, ಇವತ್ತು ಮೇಲ್ಗಡೆ ಹೋಗಿದ್ದನ್ನು ಏಕ್ದಮಾಗಿ ಸೆಲ್ಲಿಂಗ್ ಮಾಡ್ಕೊಂಡು ಬಂದಿದ್ದಾರೆ. ಈಗ ಈ ರೇಂಜ್ ಇದೆಯಲ್ಲ, ಈ ರೇಂಜ್ ಮಧ್ಯದಲ್ಲಿ ನೀವು ಸುಮ್ಮನೆ ಹುಷಾರಾಗಿರ್ಬೇಕು. ಇವಾಗ 22,800 23,200 ಇದೊಂದು ರೇಂಜು. ಇದು ನಾಳೆ ಇಲ್ಲೇ ಉಳ್ಕೋಬೋದು, ಸೋಮವಾರ ಇಲ್ಲೇ ಉಳ್ಕೋಬೋದು, ಮುಂದಿನ ಎಕ್ಸ್ಪೈರಿ ತನಕ ಇಲ್ಲೇ ಉಳ್ಕೊಂಡು ಹೋಗ್ಬೋದು. ಆದರೆ ಯಾವಾಗ ಈ ಮೊಮೆಂಟನ್ನು ಬ್ರೇಕ್ ಆಗಕ್ಕೆ ಬರುತ್ತೋ ಆಗ ಒಂದು ಜೋರಾಗಿರೋ ಮೊಮೆಂಟ್ ಬರುತ್ತೆ. ಯಾಕೆಂದರೆ ಇಲ್ಲಿ ಫೈಟ್ ಇರೋದು ಕಾಣಿಸ್ತಾ ಇದೆ. ಇಲ್ಲಿ ಮೇಲ್ಗಡೆ ತೊಗೊಂಡೋಗಿದ್ರು, ಇಲ್ಲಿ ವಾಪಸ್ ಕೆಳಗಡೆ ತೊಗೊಂಡಿದ್ರು. ಇವರಿಬ್ಬರು ಇನ್ನೂ ಕೂತ್ಕೊಂಡಿದ್ದಾರೆ ಇಲ್ಲಿ, ಆಯಿತಾ. ಮಂತ್ಲಿ ಎಕ್ಸ್ಪೈರಿಗೆ ಇಟ್ಕೊಂಡು ಕೂತಿದ್ದಾರೋ ಅಥವಾ ಏನು ಮಾಡ್ಕೊಂಡು ಕೂತಿದ್ದಾರೆ ಗೊತ್ತಿಲ್ಲ, ಇರುತ್ತೆ ಮಂತ್ಲಿ ಎಕ್ಸ್ಪೈರಿ ಪೊಸಿಷನ್ಗಳು ಇರುತ್ತೆ. ಸೊ ಈ ಝೋನ್ ಬಿಟ್ಟು ಹೋದರೆ ಅಥವಾ ಈ ಝೋನ್ ಬಿಟ್ಟು ಹೋದರೆ ಒಳ್ಳೆ ಮೂಮೆಂಟ್ ಬರುತ್ತೆ. ಮಧ್ಯದಲ್ಲಿದ್ದಾಗ ನಾವು ಅದು ಮಧ್ಯದಲ್ಲಿರುವಂಥ ಲಾಭನ ಮಾತ್ರ ಮಾಡಬೇಕಾಗುತ್ತೆ. ಅದು ಇದೆಯಲ್ಲ ಉಗ್ರಂ ಸಿನಿಮಾದಲ್ಲಿ ಡೈಲಾಗು, ಇಲ್ಲಿ ಅಹಂನ ಕಟ್ಟಿಟ್ಟು ಬರೀ ಲಾಭಕ್ಕೋಸ್ಕರ ಕೆಲಸ ಮಾಡಬೇಕು ಅಂತ, ಆ ಥರ ಮಾಡುವಂಥ ಕೆಲಸ ಇಲ್ಲಿ ಇಲ್ಲ. ಹಿಂಗೆ ಹೋಗುತ್ತೆ, ಇಲ್ಲ ಹಿಂಗೆ ಹೋಗುತ್ತೆ ಅಂತ ನೀವು ಏನು ಮಾತಾಡೋಂಗಿಲ್ಲ. ಅದ್ರ ಮಧ್ಯದಲ್ಲಿದ್ದಾಗ ಅದೇ ಥರ ಮುಂದುವರಿತಾ ಹೋಗಬೇಕಾಗುತ್ತೆ ನಿಫ್ಟಿನಲ್ಲಿ. ಅದೇ ರೀತಿಯಾಗಿ ಬ್ಯಾಂಕ್ ನಿಫ್ಟಿ ನೋಡೋದಾದರೆ, ಬ್ಯಾಂಕ್ ನಿಫ್ಟಿ ಇವತ್ತು ನೋಡಿ ನೆನ್ನೆ ಏನು ಬಿದ್ದಿದ್ದಕ್ಕೋ ಇವತ್ತು ಇನ್ನೂ ಕೂಡ ಒಂದು ಆ್ಯಕ್ಚುಲಿ ಇವತ್ತು ಬ್ಯಾಂಕ್ ನಿಫ್ಟಿನಲ್ಲೂ ಮಧ್ಯದಲ್ಲಿ ಕರೆಕ್ಷನ್ ಆಯಿತು, ಆದರೆ ರಿಕವರಿ ಆಗಿದೆ ನೋಡಿ. ಇಲ್ಲ ರಿಕವರಿ ಆಗಿಲ್ಲ, ಸೇಮ್ ನಿಫ್ಟಿ ಥರನೇ ಕ್ಲೋಸಿಂಗ್ ಆಗಿದೆ. ಅದೇ ಅಂದ್ಕೊಂಡೆ ಹಿಂಗಾಗೋಯ್ತು ಅಂತ. ಇಲ್ಲಿ 49,800 ಝೋನ್ನ ಮತ್ತೆ ಟ್ರೈ ಮಾಡೋಕ್ಕೆ ಹೋಯಿತು. 49,800 ವಾಪಸ್ಸು ಸೆಲ್ಲಿಂಗಲ್ಲೇ ಬಂದು ಕ್ಲೋಸಿಂಗ್ ಆಗಿದೆ. ಈಗ ಇದಕ್ಕೂ ಇದೇ ರೇಂಜು 48,800 49,800 ಈ ಒಂದು 1000 ಪಾಯಿಂಟ್ ಝೋನ್ಗಳು ಈಗ ಸ್ವಲ್ಪ ಡಿಸೈಡಿಂಗ್ ಆಗುತ್ತೆ. ಇಲ್ಲಿ ಮಧ್ಯದಲ್ಲಿ ಸ್ವಲ್ಪ ಪಾಸ್ ಆಗ್ಬೋದು ಮಾರ್ಕೆಟ್, ಯಾಕಂದರೆ 2 ದಿನ ಒಂದು ವಾಲಟೈಲ್ ಮೂವ್ಮೆಂಟ್ ಮಾಡಿರೋದ್ರಿಂದ ನಾಳೆ ಒಂದು ಪಾಸ್ ಡೇ ಆಗ್ಬೋದು. ನಾಳೆ ಆಪ್ಷನ್ ಸೆಲ್ಲರ್ಸಿಗೆ ಒಳ್ಳೆ ದಿನ ಆಗಿರ್ಬೋದು. ಆದರೆ ಏನಾಗಿದೆ, ಈ ಪ್ರೈಮ್ ಮಿನಿಸ್ಟರ್ ಅವ್ರದ್ದು ಮತ್ತು ಅಲ್ಲಿ US ಪ್ರೆಸಿಡೆಂಟ್ ಅವ್ರದ್ದು ಮೀಟು ಅದೆಲ್ಲ ತಡರಾತ್ರಿ ಆಗುತ್ತೆ. ನಮಗೆ ನಾಳೆ ಬೆಳಗ್ಗೆ ಮಾರ್ಕೆಟ್ ಓಪನ್ ಆಗೋಷ್ಟೊತ್ತಿಗೆ ಏನಾದರೂ ಒಂದು ಪ್ರೆಸ್ ಕಾನ್ಫರೆನ್ಸ್ ಮಾಡಿ ಏನು ಮಾಡ್ತಾ ಇದ್ದೀವಿ ಹಾಗೆ ಹೀಗೆ ಅಂತ ಹೇಳಿರ್ತಾರೆ. ಬಟ್ ಎಲ್ಲದನ್ನು ಹೊರಗಡೆ ಹೇಳ್ತಾರೆ, ಇಲ್ಲ ಕೆಲವೊಂದು ಕಾನ್ಫಿಡೆನ್ಷಿಯಲ್ ಇದ್ದೇ ಇರುತ್ತೆ. ಬಟ್ ಏನಾದರೂ ಒಂದು ಬಿಸ್ನೆಸ್ ಡೀಲಿಗೆ, ಅದು ಫಾರ್ಮರ್ಸ್ ರಿಲೇಟೆಡ್ ಆಗಿರ್ಬೋದು ಅಥವಾ ಡಿಫೆನ್ಸ್ ಸೆಕ್ಟರ್ ರಿಲೇಟೆಡ್ ಆಗಿರ್ಬೋದು, ಏನಾದರೂ ಡೀಲು ಅದು ಇದು ಸೈನ್ ಹಾಕಿದ್ರು ಅಂದರೆ ಆ ಪರ್ಟಿಕ್ಯುಲರ್ ಸೆಕ್ಟರ್ಗಳಲ್ಲಿ ಸ್ವಲ್ಪ ಪಾಸಿಟಿವಿಟಿ ಬರ್ತಾ ಹೋಗ್ಬೋದು. ಮೇನ್ ಫೋಕಸ್ಸು ಡಿಫೆನ್ಸು ಮತ್ತು ಫಾರ್ಮ್ ಆಗಿದೆ ಈ ಭೇಟಿನಲ್ಲಿ. ನೋಡೋಣ ಅದ್ರ ರಿಲೇಟೆಡ್ ಏನಾದ್ರು ಬರ್ತಾ ಹೋಗುತ್ತಾ, ಏನಾದ್ರು ಟ್ಯಾರಿಫ್ನ ಆಚೆ ಮಾಡೋದೇನಾದ್ರು ಮಾಡ್ತಾರಾ ಅಂತ, ಅದಕ್ಕೆ ಒಂದು ಸ್ವಲ್ಪ ಮಾರ್ಕೆಟ್ ರಿಯಾಕ್ಟ್ ಆಗ್ತಾ ಹೋಗ್ಬೋದು. ಬಟ್ ಆನ್ ಲಾರ್ಜ್ ಬೇಸಿಸ್ ನೋಡೋದಾದರೆ ಈ ಒಂದು 1000 ಪಾಯಿಂಟ್ ಝೋನ್ನ ಹಾಗೆ ಉಳಿಸ್ಕೋಬೇಕು. ನಾಳೆ ನೋಡೋಣ ಏನಾಗ್ತಾ ಹೋಗುತ್ತೆ. ಯಾಕೆಂದರೆ 2 ದಿನ ಒಳ್ಳೆ ಮೂಮೆಂಟ್ ಕೊಟ್ಟಿದೆ. ಸೊ ನಾಳೆ ಒಂದು ಪಾಸ್ ಡೇ ಆಗಿರುತ್ತೆ. ಸುಮಾರು ಜನ ನಾಳೆ ಪಾಸಿಟಿವ್ ಆಗಿ ಹೋಗ್ಬಿಡುತ್ತೆ ಅಂತ ಅಂದ್ಕೊಂಡಿರ್ಬೋದು, ಸುಮಾರು ಜನ ನೆಗೆಟಿವ್ ಆಗ್ಬೋದು. ಬಟ್ ಏನು ಮಾಡ್ಬೋದು, ಮಧ್ಯದಲ್ಲೇ ತಣ್ಣಗೆ ಇಟ್ಬಿಟ್ಟು ಹೋಗುವಂಥ ಸಾಧ್ಯತೆ ಇದೆ. ಆದರೆ ಶುಕ್ರವಾರಗಳು ಇತ್ತೀಚೆಗೆ ನೋಡ್ತಾ ಬರ್ತಾರೆ, ಶುಕ್ರವಾರಗಳು ಸ್ವಲ್ಪ ನೆಗೆಟಿವ್ ಆಗಿ ಆಗ್ತಾ ಇರೋದು ಕಾಣಿಸ್ತಾ ಇದೆ. ಹಿಂದೆ ಎಲ್ಲ ಶುಕ್ರವಾರ ಅಂದರೆ ಪಾಸಿಟಿವ್ ಆಗಿ ಬರ್ತಿತ್ತು. ಇನ್ನೂ ಕೂಡ ವಾರದ ಯಾವ ದಿನ ಹೆಚ್ಚು ಹಸಿರಾಗಿದೆ, ಹೆಚ್ಚು ಕೆಂಪಾಗಿದೆ ಅಂತ ನಿಮ್ಗೆ ಅನ್ಸ್ಬೋದು, ಏನು ಈ ಥರ ಎಲ್ಲ ಒಂದು ಅನಾಲಿಸಿಸ್ ಅಂತ. ಬಟ್ ಏನು ನೋಡೋಕ್ಕೆ ಏನಂತ ಡೇಟಾ ಸಿಗುತ್ತಲ್ವ. ಸೊ ಒಂದು 6 ವರ್ಷದ ಡೇಟಾ ತೊಗೊಂಡು ಯಾವ ವರ್ಷ ಯಾವ ದಿನ ಜಾಸ್ತಿ ಗ್ರೀನಲ್ಲಿ ಕ್ಲೋಸಿಂಗ್ ಆಗಿದೆ ಮಾರ್ಕೆಟ್, ಯಾವ ದಿನ ಜಾಸ್ತಿ ರೆಡ್ಡಲ್ಲಿ ಕ್ಲೋಸಿಂಗ್ ಆಗಿದೆ ಅಂತ ಒಂದು ಅನಾಲಿಸಿಸ್ ಮಾಡಿದ್ವಿ. ಅದನ್ನ ಈ ವಿಡಿಯೋದ ಎಂಡಿಗೆ ಕೊಟ್ಟಿರ್ತೀನಿ. ಯಾರಾದರೂ ಹೊಸದಾಗಿ ನೋಡ್ತಾ ಇದ್ದೀರಾ ಅಂದರೆ ನೀವು ಚೆಕ್ಔಟ್ ಮಾಡ್ಬೋದು. ಅದೇ ರೀತಿಯಾಗಿ ಮಿಡ್ ಕ್ಯಾಪ್ ನಿಫ್ಟಿ. ಸೊ ಮಿಡ್ ಕ್ಯಾಪ್ ನಿಫ್ಟಿನಲ್ಲಿ ಇವತ್ತು ಎಗೇನ್ ಇದು ಒಳ್ಳೆ ಅಟೆಂಪ್ಟ್ ಮಾಡ್ತು, ಆದರೆ ಕೊನೆಯ ಟೈಮಲ್ಲಿ ಸೆಲ್ಲಿಂಗ್ ಬಂದಿದೆ. ಇಲ್ಲಿ ಝೋನಿಂದ ಸೆಲ್ಲಿಂಗ್ ಬಂದಿದೆ. ನೋಡೋಣ 11,600 ಮೇಲ್ಗಡೆ ಹೋದರೆ ರೆಸಿಸ್ಟೆನ್ಸ್ ಆಗುತ್ತೆ ಅಂತ ನೆನ್ನೆ ಮಾತಾಡಿದ್ವಿ ಅಲ್ವಾ. 11,610 ಹತ್ರ ಹೋಗಿ ಅಲ್ಲಿಂದ ಸೆಲ್ಲಿಂಗ್ ತೊಗೊಂಡ್ಬಂದಿದೆ. ನೋಡಿ ಈ ಝೋನಲ್ಲಿ ಸ್ವಲ್ಪ ದಿನ ಪಾಸ್ ಆಗ್ಬೋದು. ಎಲ್ಲದರಲ್ಲೂ ಸೇಮ್, ಏನು ಸ್ಪೆಷಲ್ ಅನಾಲಿಸಿಸ್ ಅಂತ ಏನಿಲ್ಲ, ಎರಡರಲ್ಲೂ ಅದೇ ಥರದೇ ಸೆಂಟಿಮೆಂಟು ಕಾಣಿಸ್ತಾ ಇದೆ. ವಿಕ್ಸ್ ಏನಾದರೂ ಕಮ್ಮಿ ಆಯಿತಾ ಇವತ್ತು ಅಂದರೆ ಒಂದು ಗಣನೀಯವಾಗಿ ಕಮ್ಮಿ ಆಗುವಂಥ ಪ್ರಯತ್ನ ಮಾಡಿತ್ತು ಇವತ್ತು. ಯಾಕೆಂದರೆ 23,200 ಆ ಥರ ಎಲ್ಲ ಹೋದಾಗ ನಿಫ್ಟಿ 12 ಲೆವೆಲಿಗೆ ಬಂದುಬಿಟ್ಟಿತ್ತು ಆಲ್ಮೋಸ್ಟ್. ನೋಡಿ 12 ಲೆವೆಲಿಗೆ ಬಂದು ಅಲ್ಲಿಂದ ತಿರ್ಗಾ 15 ಹತ್ರ ಹೋಗಿ ಕ್ಲೋಸಿಂಗ್ ಆಗಿದೆ. ಅಂದರೆ ಏನು, ಯಾಕೆಂದರೆ ಸೆಕೆಂಡ್ ಹಾಫಲ್ಲಿ ಮತ್ತೆ ಸೆಲ್ಲಿಂಗ್ ಬರ್ತಾಯಿತ್ತು. ನೀವು ಇಂಟ್ರಾಡೇ ನೋಡೋದಾದರೆ ಓಪನಿಂಗ್ ಬಾರಲ್ಲೇ ಫುಲ್ 12 ಬಂದುಬಿಡ್ತು. ಓ ಸೂಪರ್ ಪಾಸಿಟಿವ್ ಅಂತ. 23,050 ಪಿ ಇದೆಲ್ಲ ಎಷ್ಟೋ ಒಂದು 50 ರೂಪಾಯಿ 120 ರೂಪಾಯಿಗೆ ಹೋಯಿತು ಅಂತ ಕಮೆಂಟ್ ಮಾಡಿ ಕೂಡ ಹೇಳಿದರು ಸತೀಶ್ ಕುಮಾರ್ ಅವರು. ಸೊ ಆ ಥರ ಎಲ್ಲ ಆಯಿತು ನೋಡಿ. ಆ ಥರ ಆಗಿ ಕೊನೆಗೆ ಇಡೀ ದಿನ ಮತ್ತೆ 15 ಹತ್ರನೇ ಬಂದು ಕ್ಲೋಸಿಂಗ್ ಆಗಿದೆ. ಸೊ ಎಲ್ಲಿ ತನಕ ಆರಾಮಾಗಿ ಕಂಫರ್ಟಬಲ್ ಆಗಿ 13ಕ್ಕಿಂತ ಕೆಳಗಡೆ ಬಂದು ವಿಕ್ಸು ಕ್ಲೋಸ್ ಆಗುತ್ತೋ ಅಲ್ಲಿ ತನಕ ಕಂಫರ್ಟಬಲ್ ಆಗಿ ಮಾರ್ಕೆಟು ಮೇಲ್ಗಡೆ ಹೋಗುತ್ತೆ ಅಥವಾ ಮೇಲ್ಗಡೆ ಲೆವೆಲ್ನ ಉಳಿಸ್ಕೊಡುತ್ತೆ ಅಂತ ಸಿಚುವೇಶನ್ ಇಲ್ಲ. ವಿಕ್ಸ್ ಬಗ್ಗೆನೂ ಡೆಡಿಕೇಟೆಡ್ ವಿಡಿಯೋ ಇದೆ. ಏನೇನು ಮಾತಾಡ್ತೀವೋ ಅದೆಲ್ಲದ್ರ ಬಗ್ಗೆ ಡೆಡಿಕೇಟೆಡ್ ವಿಡಿಯೋ ಇದೆ. ಚಾನಲಲ್ಲಿ ಹೋಗಿ ಹುಡುಕೊಳ್ಳುವಂಥದ್ದು ನಿಮ್ಮ ಜವಾಬ್ದಾರಿ ಅಷ್ಟೇ ಹೇಳ್ಬೋದು, ಇನ್ನೇನು ಹೇಳ್ಬೋದು. ಅದೇ ರೀತಿಯಾಗಿ ಗೋಲ್ಡು
ಏನೋ ಸ್ವಲ್ಪ ಕರೆಕ್ಷನ್ ಆಗಿಬಿಡ್ತು ಅಂತ ಸುಮಾರು ಜನಕ್ಕೆ ಖುಷಿಯಾಗಿತ್ತು, ಆಗಿಲ್ಲ. 85,000 ಮತ್ತೆ ಅದೇ ಝೋನ್ ನೋಡಿ. ಗೋಲ್ಡ್ ನೆನ್ನೆ ಆಲ್ರೆಡಿ ಡೀಟೇಲಾಗಿ ಮಾತಾಡಿದ್ವಿ, ಅದು ಡಾಲರ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಡಾಲರ್ ನೋಡಿ ಒಂದು ಸ್ವಲ್ಪ ಬಿದ್ದಿತ್ತು ಮೊನ್ನೆ ಎಲ್ಲ, ಸೊ ಗೋಲ್ಡ್ ಸ್ವಲ್ಪ ಬಿದ್ದಿತ್ತು. ಈಗ ಡಾಲರ್ ಮತ್ತೆ ಸ್ವಲ್ಪ 87 ರೂಪಾಯಿ ಆ ಕಡೆಗೆ ಹೋಗ್ತಾ ಇದೆ, ಗೋಲ್ಡ್ ಕೂಡ ಅಪ್ರಿಷಿಯೇಟ್ ಆಯಿತು. ಯಾಕಂದರೆ ನೋಡಿ ಸಿಂಪಲ್ ಥಿಯರಿ ಅಂತ ಬರೋದಾದರೆ ಕರೆನ್ಸಿ ಮಾರ್ಕೆಟ್ ಅಷ್ಟು ಸುಲಭ ಇರೋದಿಲ್ಲ, ಎಲ್ಲ ನೋಡ್ಕೊಂಡು ಹೇಳೋಷ್ಟು ಸುಮಾರು ಫ್ಯಾಕ್ಟರ್ಗಳು ಡಿಪೆಂಡ್ ಆಗುತ್ತೆ. ಬಟ್ ಇಲ್ಲಿ ನೋಡೋದಾದ್ರೆ 86ರಿಂದ 86 ರೂಪಾಯಿ 50 ಪೈಸೆಯಲ್ಲಿ ಒಂದು ಬಸ್ ಸ್ಟ್ಯಾಂಡ್ ಮಾಡಿದೆ, ಅಲ್ಲಿ ಬಂತು, ಅಲ್ಲಿ ಮತ್ತೆ ಸಪೋರ್ಟ್ ತೊಗೊಂಡು ಹೋಯಿತು. ಸೊ ನೋಡೋಣ ಮತ್ತೆ ಇನ್ನೊಂದ್ಸಲ ಅಟೆಂಡ್ ಮಾಡಿದ್ರೆ ಇದನ್ನ ಬೀಳಿಸ್ಬೋದು, ಇಲ್ಲ ಅಂತಂದರೆ ಇದು ಒಂದು ಸಪೋರ್ಟ್ ಝೋನ್. ಯಾಕೆಂದರೆ ಸುಮಾರು ಒಂದು ವಾರದ ಮೇಲೆ ನಿಂತಿದ್ದದು, ಅಷ್ಟು ಸುಲಭ ಹಂಗೆ ಬಿಟ್ಕೊಟ್ಟು ಹೋಗ್ಬಿಡುತ್ತಾ, ಹೋಗೋದಿಲ್ಲ, ಅದೇ ಆಗ್ತಾ ಇದೆ. ಅದೇ ರೀತಿಯಾಗಿ ಕ್ರೂಡಲ್ಲಿ ಎಗ್ಗಾಮುಗ ಸೆಲ್ಲಿಂಗ್ ಆಗೋಯ್ತು ಇವತ್ತು. ಯಾಕೆ ಅಂತಂದರೆ ಈ ಥರ ಹೋಪ್ ಟಾಕ್ಸ್ ಅಂತ ಬಂತಲ್ಲ, ರಷ್ಯಾದು ಅಮೆರಿಕದ್ದು, ರಷ್ಯಾ ಅಮೆರಿಕ ಚೆನ್ನಾಗಿದ್ದೀವಿ ಅಂತ ಚೆನ್ನಾಗಿ ಮಾತಾಡೋಣ ಅಂತ ಮಾತಾಡಿದಾರ ಅಂತ. ಯಾಕೆಂದರೆ ಸುಮಾರು ಸ್ಯಾಂಕ್ಷನ್ಗಳನ್ನು ಹಾಕ್ಬಿಟ್ಟು ರಷ್ಯಾಗೆ, ನೀವು ಬೇರೆ ಕಂಟ್ರಿಯಲ್ಲಿ ಆಯಿಲ್ ತೊಗೊಂಬರಂಗಿಲ್ಲ ಅಲ್ಲಿಂದ ಹಾಗೆ ಅಂತ ಹೇಳ್ಕೊಂಡು ಅವ್ರು ಇನ್ನೂ ಆಯಿಲ್ ತೊಗೊತಾನೆ ಇದ್ದಾರೆ ಆಯಿತಾ. ಸುಮ್ಮನೆ ಹೇಳೋದು, ಅಮೆರಿಕಾಗೆ ಸಿಕ್ಕಾಬಟ್ಟೆ ಡಿಪೆಂಡೆನ್ಸಿ ಇದ್ದೇ ಇದೆ ಬೇರೆ ದೇಶದ ಬಗ್ಗೆ ಆಯಿತಾ. ಸೊ ಹಾಗಾಗಿ ಯಾವುದೋ ಒಂದು ದೇಶಕ್ಕೆ ಸ್ಯಾಂಕ್ಷನ್ ಹಾಕೊಂಡ್ಬಿಟ್ಟು ಅವ್ರು ಎಲ್ಲಿಗೆ ಹೋಗ್ತಾರೆ, ಕೆಲವೊಂದು ಮೇಲೆ ಸುಮಾರು ಮೇಲೆ ಡಿಪೆಂಡ್ ಆಗಿದ್ದಾರೆ ಆಯಿತಾ. ಸೊ ಹಾಗಾಗಿ ಇಲ್ಲಿ ನೋಡೋದಾದರೆ ಅಮೆರಿಕ ಆಯಿಲ್ ಮ್ಯಾನುಫ್ಯಾಕ್ಚರರು ಕೂಡ, ಬಟ್ ಡಿಪೆಂಡೆನ್ಸಿ ಅನ್ನೋದು ಇದ್ದೇ ಇದೆ. ಸೊ ಈಗ ಈ ಝೋನ್ ಏನಿದೆ, ಈ ಝೋನ್ ನೋಡಿ ಈ ಕೆಳಗಡೆ ಬಂದಿರೋದು ಇಲ್ಲಿ ಒಂದು ಬಸ್ ಸ್ಟ್ಯಾಂಡ್ ಇದೆ, 6,000 ಲೆವೆಲಲ್ಲಿ ಇಂಪಾರ್ಟೆಂಟ್ ಅಂತ ಬಸ್ ಸ್ಟ್ಯಾಂಡ್ ಇದೆ. ಬಟ್ ಇದ್ರದ್ದು ಎಕ್ಸ್ಪೈರಿ ಈಗ ಹತ್ತಿರದಲ್ಲೇ ಇದೆ, 17ನೇ ತಾರೀಕು ಎಕ್ಸ್ಪೈರಿ. ಸೊ ಈ ಥರ ಮೂಮೆಂಟ್ ಆದಾಗ ಏನು ಮಾತಾಡಿದ್ವಿ ನಿಮಗೆ, ಈಗ ಯಾಕೆ ಇದನ್ನ ರೆಫರೆನ್ಸ್ ಕೊಟ್ಟು ಸ್ಪೆಸಿಫಿಕ್ಕಾಗಿ ಕ್ರೂಡ್ ಆಯಿಲ್ನ ತೊಗೊಂಡು ಹೇಳ್ತಾ ಇದ್ದೀನಿ ಅಂದರೆ, ನಿಫ್ಟಿನಲ್ಲಿ ಹೆಚ್ಚು ಕಮ್ಮಿ ಇದೇ ಥರ ಕ್ಯಾಂಡಲ್ ಆಗಿರೋದು. ಇವಾಗ ನೆನಪಿದೆಯಾ ನಿಮಗೆ, ಇಲ್ಲಿ ನೆನ್ನೆ ಅಂದರೆ ಇದು ಉಲ್ಟಾ ಆಗಿದೆ, ಇದು ಮೇಲ್ಗಡೆ ಹೋಗ್ಬಿಟ್ಟು ಆಮೇಲೆ ಮಾರದಿನ ಕೆಳಗಡೆ ಟೆಸ್ಟ್ ಮಾಡಿತ್ತು. ನಿಫ್ಟಿನಲ್ಲಿ ನೆನ್ನೆ ಕೆಳಗಡೆ ಟೆಸ್ಟ್ ಮಾಡಿ ಇವತ್ತು ಮೇಲ್ಗಡೆ ಟೆಸ್ಟ್ ಮಾಡಿದೆ. ಬಟ್ ಈ ಝೋನ್ ಅಂದಾಗ ನೋಡಿ, ಆ ಝೋನನ್ನು ಬಿಟ್ಟು ಹೋಗೋದು ಕಷ್ಟ ಇರುತ್ತೆ. ಅದೇನಾಯಿತು, ಅದಕ್ಕೆ ಅದಾದಮೇಲೆ ಒಂದು ವಾರ ಅದೇ ಝೋನಲ್ಲಿ ನಿಂತ್ಕೊತು. ಸೇಮ್ ಥಿಯರಿ ನಿಫ್ಟಿಗೆ ಹೇಳ್ತಾರಂಥದ್ದು. ಸೊ ಒಂದು ದೊಡ್ಡ ರೇಂಜನ್ನು ಮಾಡ್ತು ಅಂತಂದರೆ ಯಾವುದಾದ್ರೂ ಇಂಡೆಕ್ಸು, ಅದೊಂದು ನೆಕ್ಸ್ಟ್ ಒಂದು ವಾರ ಅದರೊಳಗಡೆ ಹಾಲ್ಟ್ ಆಗಿರೋದಿರುತ್ತೆ. ಅದಾದಮೇಲೆ ಬಂದರೆ ಅದನ್ನ ಕೊಚ್ಕೊಂಡು ಹೋಗೋ ಥರ ಬರ್ಬೋದು. ಇವಾಗ ಖಂಡಿತವಾಗ್ಲೂ ಕ್ರೂಡು ವೀಕ್ ಆಗಿದೆ ಇವಾಗ, ಯಾಕೆಂದರೆ ಆ ಝೋನ್ನ ಬಿಟ್ಬಿಟ್ಟು ಆಚೆ ಬಂದುಬಿಟ್ಟಿದೆ. ಇವಾಗ ನೋಡೋಣ ಇದನ್ನ ವಾಪಸ್ ಅಟೆಂಡ್ ಮಾಡೋಕ್ಕೆ ಹೋಗುತ್ತಾ, ವಾಪಸ್ ಹೋದ್ರೂ ಈ ಝೋನ್ ಒಳಗಡೆ ಕ್ಲೋಸಿಂಗ್ ಆಗ್ತಾ ಹೋಗ್ಬೋದು. ಬಟ್ ತೀರಾ ಮತ್ತೆ ಪಾಸಿಟಿವಿಟಿ ಮತ್ತೊಂದೆಲ್ಲ ಆಗಬೇಕು ಅಂತಂದರೆ ಏನಾದ್ರು ಆ ಥರ ನ್ಯೂಸ್ ಬರಬೇಕು. ಅದು ಹೇಳಿದ್ನಲ್ಲ, ಯಾರಾದರೂ ಯಾಕೆ ನಾವು ಇನ್ನೊಬ್ರು ಮಾತು ಕೇಳಬೇಕು, ಇಲ್ಲ ನಾವೇನೋ ಮಾಡ್ತೀವಿ ಅಂತ ಯಾರೋ ಒಬ್ಬನ ಕಡೆ ಡಮ್ ಅನ್ಸ್ಬಿಟ್ರು, ಇನ್ನೇನೋ ಮಾಡಿಬಿಟ್ರು ಅಂತಂದರೆ ಮತ್ತೆ ತಿರ್ಗಾ ಕ್ರೂಡು ಎಗ್ಗಮುಗ ಸ್ಪೈಕ್ ಆಗ್ತಾ ಹೋಗುತ್ತೆ. ಬಟ್ ಕ್ರೂಡಲ್ಲಿ ತುಂಬ ಇಂಪಾರ್ಟೆಂಟ್ ಆಗಿದೆ. ಯಾಕೆ ಅಂತಂದರೆ ಇವಾಗ ಅನಾಲಿಸಿಸ್ ಮಾಡೋಕ್ಕೆ ಇಲ್ಲಿ ನೋಡಿ, ಇಲ್ಲಿ ಒಂದು ದೊಡ್ಡದಾಗಿರೋಂಥ ಬಸ್ ಸ್ಟ್ಯಾಂಡ್ ಮಾಡಿತ್ತು. ಇದು ಯಾವಾಗ ಗೊತ್ತಾ, ಆಲ್ಮೋಸ್ಟ್ 2024 ಆಗಸ್ಟಿಂದ 2025 ಡಿಸೆಂಬರ್ ತನಕ ಮಾಡಿರುವಂಥ ಲೆವೆಲ್ ಇದು ಬಸ್ ಸ್ಟ್ಯಾಂಡ್, ಕರೆಕ್ಟಾ. ಈಗ ವಾಪಸ್ ಬಂದರೆ ಇದನ್ನ ಅಷ್ಟು ಸುಲಭ ಬಿಟ್ಕೊಟ್ಬಿಡ್ತಾರೆ ಅಂತ ನೋಡಿದ್ರೆ ಬಿಟ್ಕೊಡೋದಿಲ್ಲ ಇಲ್ಲಿ. ಸೊ ಇಲ್ಲಿ ಬಂದರೆ ಇಲ್ಲಿ ವಾಪಸ್ ಸಪೋರ್ಟ್ ತೊಗೊಳುತ್ತೆ. ಇಲ್ಲಿ ಸಪೋರ್ಟ್ ತೊಗೊಂಡು ಬೌನ್ಸ್ ಆಯಿತು ಅಂತಂದರೆ ಈಗ ಮತ್ತೆ ವಾಪಸ್ ಇದು 7,000 ಈ ಲೆವೆಲ್ಗೆ ಹೋಗಬೇಕು. ಆ ಥರ ಆಗೋಕ್ಕೆ ಏನಿದೆ ಇವೆಂಟು, ಕ್ರೂಡ್ನ ಟ್ರಿಗರ್ ಮಾಡೋ ಥರದ್ದು ಅಂಥದ್ದು ಕೂಡ ಕಾಣಿಸ್ತಾ ಇದೆ. ಇಲ್ಲ ಹಂಗಾಗಿಲ್ಲ ಅಂತಂದ್ರೂ ಆಯಿತು, ಈ ಲೆವೆಲ್ ಬಂದಿರೋದು ಅಂತ ಹೇಳ್ಬಿಟ್ಟು ನಿನಗೆ ನೋಡಿ, ಹಿಂದೆ ಎಲ್ಲ ಆಗಿಲ್ಲ ಅಂತಲ್ಲ. ಇಲ್ಲಿ ಒಂದು ಬಸ್ ಸ್ಟ್ಯಾಂಡ್ ಮಾಡಿತ್ತು, ಇಲ್ಲಿ ಮೇಲ್ಗಡೆ ಹೋಗಿತ್ತು, ಇಲ್ಲಿ ಬಂತು, ಅಲ್ಲಿ ವಾಪಸ್ ಮಾಡ್ತಾ ಅಲ್ಲೇ ನಿಂತ್ಕೊಂತು, ಮತ್ತೆ ಮೇಲ್ಗಡೆ ಹೋಯಿತು. ಆದರೆ ಪ್ರತಿ ಸಲ ನಿಮ್ಗೆ ಏನು ಹೇಳೋಕ್ಕೆ ಇಷ್ಟಪಡ್ತಾ ಇದ್ದೀನಿ ಅಂದರೆ, ಈ ಝೋನ್ಗಳು ನೀವು ಇಲ್ಲಿ ಅಬ್ಸರ್ವ್ ಮಾಡ್ತಾ ಬರ್ತಾಯಿದ್ರೆ, ಈ ಪ್ಯಾಚು ಇದನ್ನ ಬಿಟ್ಕೊಡೋದು ಅಷ್ಟು ಸುಲಭ ಇಲ್ಲ. ಇಲ್ಲಿ ಹಿಂದೆ ಹಿಸ್ಟಾರಿಕಲಿ ಮಲ್ಟಿಪಲ್ ಟೈಮ್ಸ್ ಇದನ್ನ ಸಪೋರ್ಟ್ ಮಾಡಿದೆ. ಮತ್ತು ಅದಕ್ಕಿಂತ ಕೆಳಗಡೆ ಬಂದರೆ 72, ಇದು MCX ವ್ಯಾಲ್ಯೂನಲ್ಲಿ ನಾನು ತೋರಿಸ್ತಾ ಇರ್ತೀನಿ. ಬಟ್ $70 ಪರ್ ಬ್ಯಾರಲ್ ಅನ್ನೋದು ಕ್ರೂಡಿಗೆ ಅದೊಂಥರ ಸ್ಟ್ಯಾಂಡರ್ಡ್ ರೇಟು, ಅದಕ್ಕಿಂತ ಕಮ್ಮಿ ಹೋಗಿ ಬಿಡಲ್ಲ. ಅದಕ್ಕೆ $70 $68 ಅಲ್ಲಿ ಬರ್ತೀನಿ ಅಂದರೆ ವಾಪಸ್ ಮತ್ತೆ ಒಂದು ಬೂಸ್ಟ್ ಆಗ್ತಾ ಹೋಗುತ್ತೆ. ಅದು ಚಾರ್ಟ್ಸಲ್ಲಿ ಕೂಡ ನಿಮ್ಗೆ ಕಾಣಿಸ್ತಾ ಇದೆ ನೋಡಿ ಇವಾಗ. ಬಟ್ ಇಲ್ಲಿ ಏನಕ್ಕೆ ಇಂಟ್ರೆಸ್ಟಿಂಗ್ ಆಗಿತ್ತು ಅಂದರೆ, ಇದು ಒಂದು ಝೋನ್ ನೀನೇನು ಮಾಡ್ಕೊಂಡು ಬಂದಿತ್ತಲ್ಲ ಈ ಥರ, ಇಲ್ಲಿ ಮೇಲಿಂದ ಒಂದು ಮೇಲ್ಗಡೆ ಕೆಳಗಡೆ ಫ್ಲ್ಯಾಟ್ ಇದೆ, ಮೇಲ್ಗಡೆ ಹೈಗಳೇನಾಗ್ತಾ ಇದೆ, ಕಮ್ಮಿ ಆಗ್ತಾ ಇದೆ, ಈ ಥರ ಬರ್ತಾ ಇದೆ. ಇಲ್ಲಿ ಒಂದು ಬ್ರೇಕ್ಔಟ್ ಆಗಿತ್ತು, ಕರೆಕ್ಟಾ. ಇದರ ಬ್ರೇಕ್ಔಟ್ ಆಗಿದ್ರು ವಾಪಸ್ ಈ ಝೋನಿಗೆ ಬಂದರೆ ಇಲ್ಲಿಂದ ಮತ್ತೆ ಕಂಟಿನ್ಯೂಷನ್ ಆಗ್ಬೋದು ಅನ್ನೋ ಎಕ್ಸ್ಪೆಕ್ಟೇಷನ್ ಇತ್ತು. ಈಗ ಆ ಝೋನಲ್ಲೇ ಇದೆ, ಆ ಮಾರ್ಕಲ್ಲೇ ಇದೆ. ಎಲ್ಲಿ ತನಕ 6,000 ಬಿಟ್ಕೊಡೋದಿಲ್ವ ಅಲ್ಲಿ ತನಕ ಕ್ರೂಡ್ ಮತ್ತೆ ನೆಗೆಟಿವ್ ಆಯಿತು ಅಂತ ನಾವು ಯೋಚನೆ ಮಾಡೋಂಗಿಲ್ಲ. ಯಾಕೆಂದರೆ ಇದು ನೋಡಿ, ಇಲ್ಲಿ ಕಂಟಿನ್ಯೂಸ್ ಲಾಂಗ್ ಪಿಕ್ಚರ್ ಅಂತ ನೀವು ನೋಡ್ತಾ ಬರೋದಾದರೆ ಇದನ್ನ ಏನಂತ ಕರಿಬೋದು, ಯಾರು ಗೊತ್ತಿದೆ, ಇದೇನಂತ ಕರಿಬೋದು, ಇದನ್ನ ಏನಂತ ಕರಿತೀವಿ ಹೇಳಿ. ಸಿಮಿಟ್ರಿಕಲ್ ಟ್ರಯಾಂಗಲ್ ಪ್ಯಾಟರ್ನ್ ಅಂತ ಬರುತ್ತೆ, ಅದಕ್ಕೆ ಈ ರೀತಿ ಹೇಳ್ತೀವಿ ಆಯಿತಾ. ಇನ್ನೊಂದು ಅಸೆಂಡಿಂಗ್ ಟ್ರಯಾಂಗಲ್ ಪ್ಯಾಟರ್ನ್ ಅಂತ ಬರುತ್ತೆ, ಅದಾಗಬೇಕು ಅಂತಂದರೆ ಯಾವ ರೀತಿ ಆಗಬೇಕು, ಈ ರೀತಿ ಅಂದರೆ ಕೆಳಗಡೆ ಲೋ ಮತ್ತು ಹೊಸ ಲೋ ಮಾಡ್ತಾ ಇರೋದಿಲ್ಲ, ಹೈಗಳು ವೀಕ್ ಆಗ್ತಾ ಬರ್ತಾ ಇರುತ್ತೆ, ಈ ರೀತಿ ಬರ್ತಾ ಹೋಗುತ್ತೆ, ಇಲ್ಲಿಂದ ಒಂದು ಬ್ರೇಕ್ಔಟ್ ಆಗ್ತಾ ಹೋಗ್ಬೋದು. ಸೊ ಈ ರೀತಿ ಸಿಚುವೇಷನಲ್ಲಿ ಇದೆ ಇವಾಗ. ವರ್ಟೆಕ್ಸ್ 10 ಬರ್ತಾ ಇದೆ. ಯಾಕೆಂದರೆ ಈ ಥರ 2020 ಕೋವಿಡ್ ಆದಮೇಲೆ ಸ್ಪೈಕ್ ಆಗಿಬಿಟ್ರೆ, ಅದಾದಮೇಲೆ ಸ್ಪೈಕ್ ಆಗಿಲ್ಲ ಆಯಿಲ್ ರೇಟ್, ಡಿಸ್ಪೈಟ್ ಏನೇನು ಆಗ್ತಾ ಇದೆ, ಮತ್ತೊಂದು ಏನು ಆಗ್ತಾ ಇದ್ರು ಕೂಡ ಈ ಝೋನ್ ಒಳಗಡೆ ಆಗ್ತಾ ಇದೆ. ಸೊ ಈಗ ಅದಕ್ಕೆ ಒಂದು ಬ್ರೇಕ್ಔಟ್ ಸಿಚುವೇಷನ್ ಸಿಗ್ಬೋದಾ ಅನ್ನೋದು ಗೊತ್ತಿಲ್ಲ. ಆ ಥರ ಆಯಿತು ಅಂದರೆ ಮಾರ್ಕೆಟಿಗೆ ಎಗೇನ್ ಅದು ನೆಗೆಟಿವ್ ನ್ಯೂಸ್ ಎಗೇನ್ ಅಂತ ಹೇಳ್ತಾ ಇದ್ದೀನಿ. ಕನೆಕ್ಟ್ ಮಾಡ್ಕೋಬೇಕು ಡಾಟ್ಸ್ನ, ನೋಡ್ತೋಗೋಣ ಆ ಥರ ಆಗುತ್ತಾ ಅಂತ. ಬಟ್ ಹಿಸ್ಟಾರಿಕಲಿ ವೆರಿ ಇಂಪಾರ್ಟೆಂಟ್ ಸಪೋರ್ಟ್ ಲೆವೆಲ್ 5,600, ಬಟ್ 6,000 ಕೂಡ ಸಪೋರ್ಟ್ ಲೆವೆಲ್ಗಳು ಕೂತಿದೆ. ಸೊ ಇವತ್ತು ಕ್ವಿಕ್ಕಾಗಿ ರಿಸಲ್ಟ್ಸ್ ಯಾವ್ಯಾವ್ದು ಬಂದಿತ್ತು ಅಂತ ನೋಡೋದಾದರೆ ನೋಡಿ, ಇಪ್ಕಾ ಲ್ಯಾಬ್ಸು, ITI ಮತ್ತು ಮಣ್ಣಪುರಂ ಫೈನಾನ್ಸು ಇದೆಲ್ಲ ಬಂದಿತ್ತು. ಇವರು ಕಾಂಪಿಟೇಟರ್ ಮುತ್ತೂಟ್ ಫೈನಾನ್ಸ್ 6%, 7% ಅವ್ರದ್ದು ಕೂಡ ಅವ್ರದ್ದು ರಿಸಲ್ಟ್ ಇತ್ತು. ಇವತ್ತು ಯಾಕೋ ಮೇ ಬಿ ನೆನ್ನೆ ಅಪ್ಡೇಟ್ ಮಾಡಿಬಿಟ್ಟಿದ್ರೆ ಏನು ಕತೆ ಗೊತ್ತಿಲ್ಲ. ಅದು ಇವತ್ತು ಅವ್ರದ್ದು ಮುತ್ತೂಟ್ ಫೈನಾನ್ಸ್ ಅವ್ರದ್ದು ರಿಸಲ್ಟ್ಸ್ ಇತ್ತು ಇವತ್ತು. ಸೊ ಏನು ಅಂದರೆ ಚೆನ್ನಾಗಿ ಬಂದಿದೆ ಅವ್ರದ್ದು. ಈಗ ಗೋಲ್ಡ್ ಇವಾಗ ಬೆಲೆ ಜಾಸ್ತಿ ಆಗಿದೆ, ಜನಕ್ಕೆ ನೀಡಬೇಕು ಅಂದರೆ ಏನು ಮಾಡ್ತಾರೆ, ಗೋಲ್ಡನ್ನು ತಗೊಂಡು ಹೋಗ್ಬಿಟ್ಟು ಇಡ್ತಾರೆ, ಒಳ್ಳೆ ರೇಟ್ ಸಿಗ್ತಾ ಹೋಗುತ್ತಲ್ವ. ಹಾಗಾಗಿ ಆ ಥರ ಇಟ್ಟಿರೋರ ಸಂಖ್ಯೆ ಜಾಸ್ತಿ ಆಗಿದೆ.
ಕ್ವಾರ್ಟರ್ ಆನ್ ಕ್ವಾರ್ಟರ್, ಇಯರ್ ಆನ್ ಇಯರ್ ಎಲ್ಲದರಲ್ಲೂ ಕೂಡ ಅವ್ರದ್ದು ಪ್ರಾಫಿಟಲ್ಲೇ ಬಂದಿತ್ತು. ಬಟ್ ಇವ್ರು ನೋಡಿದ್ರೆ ಯಾಕೆ ಪ್ರಾಫಿಟ್ ಕಮ್ಮಿ ಆಗಿದೆ. ಸೊ ಸೆಕ್ಟರಲ್ಲಿ ಮಣಪ್ಪುರಂ ಫೈನಾನ್ಸ್ಗಿಂತ ಮುತ್ತೂಟ್ ಫೈನಾನ್ಸು ಮಾರ್ಕೆಟ್ ಲೀಡರ್ ಅದು ನೋಡ್ತಾ ಬರ್ತದೆ ಮಾರ್ಕೆಟ್ ಕ್ಯಾಪು ಮತ್ತೊಂದು ವಿಚಾರದಲ್ಲಿ. ಬಟ್ ಅವ್ರದ್ದು 6-7% ಜಾಸ್ತಿ ಆಗಿತ್ತು. ಏಕೆಂದರೆ ಇದನ್ನು ನೋಡಿ, ಗೋಲ್ಡ್ ಇಟ್ಬಿಟ್ಟು ಸಾಲ ಬೇಕು ಅಂತ ತಗೊಂಡು ಹೋಗಿರ್ತಾರಲ್ಲ, ಎಷ್ಟೊಂದು ಜನ ಆ ಗೋಲ್ಡನ್ನು ಬಿಡಿಸ್ಕೊಂಡೇ ಇರೋದಿಲ್ಲ. ಇದು ಇವಾಗಿಂದು ನಾನು ಹೇಳ್ತಾ ಇಲ್ಲ, ಹಿಂದೆನೂ ಮಾಡ್ಕೊಂಡಿರ್ತಾರಲ್ಲ, ಆ ಸಾಲ ತೀರ್ಸೋಕ್ಕಾಗಿಲ್ಲ ಅಂತ ಏನು ಮಾಡಿರ್ತಾರೆ, ಗೋಲ್ಡನ್ನು ಅಲ್ಲೇ ಬಿಟ್ಟುಬಿಟ್ಟಿರ್ತಾರೆ. ಹಾಗಾಗಿ ಆ ಥರ ರಿಸರ್ವ್ಗಳು ಉಳ್ಕೊಂಡು ಗೋಲ್ಡ್ ಅಡ ಇಟ್ಟು ಹೋಗಿರೋರು ಅವ್ರ ತಗೊಂಡು ಬಿಡಿಸ್ಕೊಂಡು ಹೋಗೋಕ್ಕಾಗದಲ್ಲಿ ಉಳಿದಿರೋದೇ ಸುಮಾರು ಟನ್ ಗಟ್ಟಲೆ ಗೋಲ್ಡು ಈ ಥರ ಕಂಪ್ನಿಗಳಲ್ಲಿ ಉಳಿದುಬಿಟ್ಟಿರುತ್ತೆ. ಹಾಗಾಗಿ ಈಗ ಗೋಲ್ಡ್ ರೇಟ್ ಜಾಸ್ತಿ ಆಗಿದೆ ಅಂದರೆ ಆ ಥರ ಏನು ರಿಸರ್ವ್ ಆಗಿ ಬಿಟ್ಟೋಗ್ಬಿಟ್ಟಿರ್ತಾರಲ್ಲ ಜನ, ಅದರದ್ದು ಈಗ ಯಾರೋ ಒಬ್ಬರು 1 ಲಕ್ಷದ್ದು ಸಾಲ ತೊಗೊಂಡಿರ್ತಾರೆ, 1 ಲಕ್ಷಕ್ಕೆ ಆಗುವಷ್ಟು ಗೋಲ್ಡನ್ನು ಕಂಪ್ನಿಗಳು ತಗೊಂಡು ಇಟ್ಕೊಂಡಿರುತ್ತೆ. ಆಯಿತಾ, ಅವ್ರಿಗೆ 1 ಲಕ್ಷ ತೀರ್ಸೋಕೆ ಆಗಲಿಲ್ಲ, ಆಮೇಲೆ ಗೋಲ್ಡ್ ಬಿಡ್ಸ್ಕೊಳಕ್ಕೆ ಆಗೋದಿಲ್ಲ. 1 ಲಕ್ಷ ಕೊಡೋ ತನಕ ನಿಮಗೆ ಅದ್ರದ್ದು ಬಡ್ಡಿ ಸೇರಿಸಿ ಕೊಡೋ ತನಕ ಅವ್ರು ಗೋಲ್ಡನ್ನು ನಿಮಗೆ ಕೊಡೋದಿಲ್ಲ. ಸೊ ಹೋಯ್ತು ಅಂತ ಹೇಳ್ಬಿಟ್ಟು ಏನು ಮಾಡಿರ್ತಾರೆ, ಸಾಲ ತೀರಿಸಿ ಆ ಟೈಮಿಗೆ ದುಡ್ಡು ಬಂತಲ್ಲ ಅಂತ ಆಗಿರುತ್ತೆ, ಗೋಲ್ಡನ್ನು ಅಲ್ಲೇ ಬಿಟ್ಟು ಬಂದುಬಿಟ್ಟಿರ್ತಾರೆ. ಆದರೆ ಗೋಲ್ಡ್ ಏನಾಗಿರುತ್ತೆ, ಇಯರ್ ಆನ್ ಇಯರ್ ಅಪ್ರಿಷಿಯೇಟ್ ಆಗಿರುತ್ತಲ್ವಾ, ಆ ಅಪ್ರಿಷಿಯೇಟ್ ಆಗಿರೋದ್ರಿಂದ ಅವ್ರ ರಿಸರ್ವ್ ಅವರಿಗೆ ಸಾಲ ವಸೂತಿ ಮಾಡ್ಕೋಬೇಕಾಗಿದ್ದು 1 ಲಕ್ಷನೇ ಆಗಿರುತ್ತೆ. ಆದರೆ ಏನಾಯಿತು, ಗೋಲ್ಡ್ ಬಿಟ್ಟೋಗಿರೋದ್ರಿಂದ, ಗೋಲ್ಡ್ ಬೆಲೆ ಜಾಸ್ತಿನೇ ಆಗಿರೋದ್ರಿಂದ ಇನ್ನೂ ತುಂಬ ಒಂದು ಜಾಸ್ತಿ ಬೆಲೆ ಅವರಿಗೆ ಸಿಗ್ತಾ ಹೋಗುತ್ತೆ. ಈ ರೀತಿ ಆಗ್ತಾ ಹೋಗುತ್ತೆ. ಬೇರೆ ಎಲ್ಲ ಫೈನಾನ್ಸ್ ಕಂಪ್ನಿಗಳಲ್ಲೂ ಇದಾಗುತ್ತೆ. ಇವಾಗ ಯಾವುದೋ ಒಂದು ಮನೆ ಪ್ರಾಪರ್ಟಿ ಅಡ ಇಟ್ಬಿಟ್ಟು ಹೋಗಿರ್ತಾರೆ, ಅದ್ರದ್ದು ಕೂಡ ವ್ಯಾಲ್ಯೂ ಜಾಸ್ತಿ ಆಗಿರುತ್ತೆ, ಬಟ್ ಇವೆಂಚುಲಿ ಜಾಸ್ತಿ ಆಗುತ್ತೆ. ಆದರೆ ಗೋಲ್ಡಿಂದು ನೀವು ನೋಡ್ತಾ ಬರೋದಾದರೆ ಲಾಸ್ಟ್ 1-2 ತಿಂಗಳು ಡಿಸೆಂಬರ್ 25-26ರಲ್ಲಿ 6,969 ಗ್ರಾಮ್ ಇತ್ತು. ಒಂದು ಫಿಸಿಕಲ್ ಗೋಲ್ಡೇ ನಾನು ತಗೊಳಕ್ಕೆ ಹೋದಾಗ ನೋಡಿದ ರೇಟು. ಈಗ 7,969, ಅಂದರೆ ಬರೀ ಒಂದು ತಿಂಗಳಲ್ಲಿ 1 ಗ್ರಾಮಿಗೆ ಸರಿಸುಮಾರು 1,000 ರೂಪಾಯಿ ಜಾಸ್ತಿ ಆಗಿದೆ ಗೋಲ್ಡ್. ಆಯಿತಾ. ಸೊ ಈ ರೀತಿ, ಹಾಗಾಗಿ ಈ ಕಂಪ್ನಿಗಳು ಬೇರೆ ಲೋನ್ ಕಂಪ್ನಿಗಳನ್ನ ಕಂಪೇರ್ ಮಾಡಿದ್ರೆ ಸ್ವಲ್ಪ ಜಾಸ್ತಿ ಅವರಿಗೆ ಲಾಭ ಆಗೋಕ್ಕೆ ಸಿಚುವೇಶನ್ ಸಿಗುತ್ತೆ ಯಾವಾಗ ಗೋಲ್ಡ್ ಅಪ್ರಿಷಿಯೇಟ್ ಆಗ್ತಾ ಇದೆ ಅಂದರೆ. ಅಫ್ಕೋರ್ಸ್ ಅದು ಇವೆಂಚುಲಿ ಆಗ್ತಾನೆ ಬಂದಿದೆ ಗೋಲ್ಡು, ಬಿಕಾಸ್ ಆಫ್ ಸುಮಾರು ಎಲ್ಲ ಪ್ಯಾರಾಮೀಟರ್ ಇರೋದ್ರಿಂದ. ಸೊ ಹಾಗಾಗಿ ಅದರದ್ದು. ಸೊ ನಾಳೆನೂ ಕೂಡ ಒಂದಿಷ್ಟು ರಿಸಲ್ಟ್ಸ್ ಇರುತ್ತೆ. ನಾಳೆ ಏನು ಒಂದು ಮಾತುಕತೆ ಏನಾದ್ರು ಹೊರಗಡೆ ಬಂದರೆ ತುಂಬ ದೊಡ್ಡದು ಡೀಲು ಅಥವಾ ಟ್ಯಾರಿಫ್ ಏನೋ ಮಾಡ್ತೀವಿ ಅಂತ ಓಪನ್ ಆಗಿ ಹೇಳ್ಕೊಂಬಿಟ್ರು ಟ್ರಂಪು, ಇದೆಲ್ಲಾದರೆ ಮಾರ್ಕೆಟ್ ರಿಯಾಕ್ಟ್ ಆಗ್ಬೋದು. ಬಟ್ ಆನ್ ಎ ಲಾರ್ಜ್ ಬೇಸಿಸ್ ಏನೊಂದು ರೇಂಜ್ ಮಾತಾಡಿದ್ವಿ, ನಾಳೆ ಆ ರೇಂಜಲ್ಲೇ ಇರುವಂಥ ದಿನ ಆಗುತ್ತೆ ಅಂತ ನಂಗೆ ಅನಿಸ್ತಾ ಇದೆ. ಸರಿಯಾದರೆ ಸರಿಯಾಗಿರುತ್ತೆ, ತಪ್ಪಾದರೆ ತಪ್ಪಾಗಿರುತ್ತೆ. ನೀವು ಕಮೆಂಟ್ ಮಾಡಿ ಬಂದು ತಿಳಿಸ್ಬೋದು. 2-3 ದಿನದಿಂದ ಮಾತಾಡ್ತಾ ಬಂದಿದ್ದೀವಿ, ಮಾರ್ಕೆಟು ಅಂದ್ಕೊಂಡಂಗೆ ಹೋಗ್ತಾ ಇದೆ. ನೋಡೋಣ ಅದೇ ರೀತಿ ಆಗ್ತಾ ಹೋಗುತ್ತಾ ಅಂತ. ಇದಿಷ್ಟು ಇವತ್ತಿನ ಚಾರ್ಟ್ ಸ್ಟಾಕ್ ಆಗಿತ್ತು. 2025ರ ನಮ್ಮ ಚಾನಲ್ ಮಿಷನ್ ನಿಮಗೆಲ್ಲರಿಗೂ ಗೊತ್ತಾಗಿದೆ. ಇವಾಗ ಎಮರ್ಜೆನ್ಸಿ ಫಂಡನ್ನು ಬಿಲ್ಡ್ ಮಾಡಬೇಕು. ಎಮರ್ಜೆನ್ಸಿ ಸಿಚುವೇಶನ್ ಅಂತ ಬಂದಾಗ ಫಂಡ್ ಬೇಕು ಅನ್ನೋ ಥರ ಮಾಡ್ಕೊಳೋದು ಬೇಡ. ಪ್ರತಿ ತಿಂಗಳು ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಪ್ರತ್ಯೇಕವಾಗಿ ತೆಗೆದಿಟ್ಟು ಒಂದು ಎಮರ್ಜೆನ್ಸಿ ಫಂಡನ್ನು ಬಿಲ್ಡ್ ಮಾಡೋದ್ರ ಬಗ್ಗೆ ನೀವು ಯೋಚನೆ ಮಾಡ್ತಾ ಹೋಗ್ಬೋದು. ಹಾಗೆಯೇ ಟರ್ಮ್ ಇನ್ಶೂರೆನ್ಸ್ ಇನ್ನೂ ಯಾರಾದರೂ ಮಾಡಿಸಿಲ್ಲ ಅಂತಂದರೆ ದಯವಿಟ್ಟು ಬಜಾಜ್ ಅಲಯನ್ಸ್ ಇ ಟಚ್ ಪ್ಲ್ಯಾನ್ ಬಗ್ಗೆ ವಿವರವಾಗಿ ತಿಳಿಸಿದ್ದೀನಿ. ಏನೇನು ಪ್ಲ್ಯಾನ್ ಇದೆ, ಯಾವ ವೇರಿಯಂಟ್ ತೊಗೊಂಡ್ರೆ ಏನು ಲಾಭ, ಏನು ಕತೆ ಅಂತ. ಸುಮಾರು ಜನ ರೆಸ್ಪಾಂಡ್ ಕೂಡ ಮಾಡಿದ್ದೀರಾ ಸರ್ವೆಗೆ. ನಿಮಗೆ ಆಲ್ರೆಡಿ ಬಜಾಜ್ ಸಿಬ್ಬಂದಿ ಅದಕ್ಕೆ ಕಾಂಟ್ಯಾಕ್ಟ್ ಮಾಡಿ ಬೇಕಾಗಿರುವಂಥ ಡೀಟೇಲ್ಸ್ನ ತೊಗೊಳ್ತಾ ಇರ್ತಾರೆ. ಇನ್ನೂ ಯಾರಾದರೂ ಫಿಲ್ ಮಾಡಿಲ್ಲ ಅಂತಂದರೆ ಪ್ರತಿ ಈ ವಿಡಿಯೋದ ಕೆಳಗೂ ಇನ್ಶೂರೆನ್ಸ್ ಪ್ರಪೋಸಲ್ ಫಾರ್ಮ್ ಅಂತ ಬರ್ತಾ ಇರುತ್ತೆ. ಅಲ್ಲಿ ಆ ಡೀಟೇಲ್ಸ್ನ ಕೊಟ್ಟರೆ ನಿಮಗೆ ಬಜಾಜ್ ಸಿಬ್ಬಂದಿ ಡೈರೆಕ್ಟಾಗಿ ನಿಮಗೆ ಕಾಂಟ್ಯಾಕ್ಟ್ ಮಾಡಿಬಿಟ್ಟು ನಿಮಗೆ ಸೂಕ್ತವಾದ ಟರ್ಮ್ ಇನ್ಶೂರೆನ್ಸ್ ಪ್ಲಾನ್ನ ಓಪನ್ ಮಾಡಿ ಕೊಡ್ತಾರೆ. ಮತ್ತೊಂದು ವಿಡಿಯೋದೊಂದಿಗೆ ಭೇಟಿಯಾಗೋಣ. ಎಲ್ರಿಗೂ ನಮಸ್ಕಾರ.